ನಮಸ್ಕಾರ ನಮಸ್ಕಾರ. ಭಾರತದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆಯಿಂದ ಓದುವ ಮಕ್ಕಳ ಮೇಲೆ ಆಗ್ತಾ ಇರುವಂಥ ಪರಿಣಾಮಗಳು, ಸಾಲು ಸಾಲು ಪೇಪರ್ ಲೀಕ್ಗಳ ವಿರುದ್ಧ ನಮ್ಮ ಲೇ ಲಡಾಖಿನ ವಿಜ್ಞಾನಿಗಳಾದಂಥ ಸೋನಮ್ ವಾಂಗ್ಚುಕ್ ಅವರು ಕಳೆದ 15 ದಿನಗಳಿಂದ ಉಪವಾಸ ಸತ್ಯಾಗ್ರಹ ದೆಹಲಿನಲ್ಲಿ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಡೋಂಟ್ ಕೇರ್, ಯಾಕೆ ಅಂತಂದರೆ ಕೇಂದ್ರ ಸರ್ಕಾರಕ್ಕೆ ಬುದ್ಧಿವಂತ ಇದಕ್ಕಿಂತ ಸತ್ತು ಹೋದರೆ ತುಂಬ ಒಳ್ಳೆಯದು. ಕೇಂದ್ರ ಸರ್ಕಾರಕ್ಕಂತೂ ಈ ಸೋನಮ್ ವಾಂಗ್ಚುಕ್ ಇವರೇನಿದ್ದಾರೆ ವಿಜ್ಞಾನಿಗಳು ಕಳೆದ 15 ದಿವಸಗಳಿಂದ ಉಪವಾಸ ಸತ್ಯಾಗ್ರಹ ಅಂದರೆ ಊಟ ನೀರು ಬಿಟ್ಟು ಐ ಥಿಂಕ್ ಊಟವನ್ನು ಬಿಟ್ಟು ಉಪವಾಸ ಮಾಡ್ತಾರೆ. ಹಿ ಹ್ಯಾಸ್ ಆಲ್ಮೋಸ್ಟ್ ಲಾಸ್ಟ್ 8.5 kgs ಒಂಥರ ಸಾಯೋ ಸ್ಟೇಜಲ್ಲಿ ಇದ್ದಾರೆ. ಈ ದೇಶದ ಮಾನಗೇಡಿ ರಾಜಕಾರಣಿಗಳು ತಾವು ಮಾಡಿದ್ರೆ ಮಾತ್ರ ಹೋರಾಟ, ಬೇರೆಯವ್ರು ಮಾಡಿದ್ರೆ ಇನ್ಫ್ಯಾಕ್ಟ್ ನಾನು ಐ ಆಮ್ ಆಲ್ಸೋ ಇನ್ಕ್ಲೂಡಿಂಗ್ ದಿಸ್ ಅರವಿಂದ್ ಕೇಜ್ರಿವಾಲ. ನಂಗೆ ಗೊತ್ತಿಲ್ಲ, ಅರವಿಂದ್ ಕೇಜ್ರಿವಾಲ ಸಹ ಅಲ್ಲಿ ಭೇಟಿ ಕೊಟ್ಟಿಲ್ಲ. ಅದೇ ಜಾಗಗಳಲ್ಲಿ ಜನರ ಕಣ್ಣಿಗೆ ಬಿದ್ದು ಮುಖ್ಯಮಂತ್ರಿ ಆದಂಥ ಅರವಿಂದ್ ಕೇಜ್ರಿವಾಲ ಆಗಿರ್ಬೋದು, ಜನರ ಪರವಾಗಿ ಮಾತಾಡುವಂಥ ಕಾಂಗ್ರೆಸ್ಸಿನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆಗಿರ್ಬೋದು. ಇನ್ಫ್ಯಾಕ್ಟ್ ತಮಿಳುನಾಡಿನ ಐ ಎಕ್ಸ್ಪೆಕ್ಟೆಡ್ ವಿಜಯ್ ಅಂತ, ಅಟ್ಲೀಸ್ಟ್ ವಿಜಯ್ ಯಾರು ಹೋಗ್ತಾರೆ ಅಲ್ಲಿ ಈ ಒಂದು ಹೋರಾಟಕ್ಕೆ ಅಂತ ಹೋರಾಟ ಮಾಡ್ತಾ ಇರೋದು. ಈ ಒಂದು ಬಿಜೆಪಿಯ ಬೀದಿಗೆ ಎಳೆದು ಮಕ್ಕಳ ಓದುತ್ತಿರುವ ಈ ಪೇಪರ್ಗಳನ್ನು ಲೀಕ್ ಆಗಿ ನಮ್ಮ ಮಕ್ಕಳಿಗೋಸ್ಕರ ಅಥವಾ ನಮ್ಮ ಈ ಒಂದು ಜನಾಂಗಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರೆ ಕನಿಷ್ಠ ಅಂದರೆ ಇವರೆಲ್ಲರೂ ಅಷ್ಟೇ ಬರೀ ರಾಜಕೀಯ. ಐ ಎಕ್ಸ್ಪೆಕ್ಟೆಡ್ ಅಟ್ಲೀಸ್ಟ್ ಉದ್ಧವ್ ಠಾಕ್ರೆ ಹೋಗ್ತಾನೆ ಅಂತ. ಎಲ್ಲ ಸ್ವಾರ್ಥ ರಾಜಕಾರಣಿಗಳ್ರಿ. ಯಾವನಿಗೆ ಅಷ್ಟೇ ಇಲ್ಲ, ಒಟ್ನಲ್ಲಿ ಅವನಿರೋ ಆಗಬೇಕು, ಜನಗಳ ಕಣ್ಣಲ್ಲಿ ಅವನಿರೋ ಆಗಬೇಕು. ಬೇರೆ ಯಾರಾದರೂ ಮಾಡ್ತಾರೆ ಖಂಡಿತವಾಗಿ. ನಾನು ಎಸ್ಟರ್ಡೇ ಐ ವಾಂಟೆಡ್ ಟು ಟುಮಾರೋ ನಾಳೆ ಹೋಗೋಣ ಅಂತ ಅಂದ್ಕೊಂಡೆ. ಫಾರ್ ಕಾರಣಾಂತರಗಳಿಂದ ನಾನು ಇಲ್ಲಿ ನಮ್ಮ ಪಕ್ಷ ಸಂಘಟನೆಯಿಂದ ನಾನು ತಗಲಾಕೊಂಡು, ನಾವು ಇರಲ್ಲ ಆಲ್ಸೋ ಬಡಿಂಗ್ ಪೊಲಿಟಿಷಿಯನ್ಸ್, ನಾವು ಈಗ ತಾನೇ ಮೇಲೆ ಕೇಳ್ತಿರೋದು. ಖಂಡಿತವಾಗಿ ನಾನು ಹೋಗ್ಬೇಕಾಗಿತ್ತು. ಇನ್ಫ್ಯಾಕ್ಟ್ ವಾಟ್ ಐ ಎಕ್ಸ್ಪೆಕ್ಟೆಡ್ ರಾಹುಲ್ ಗಾಂಧಿ ಪಕ್ಕದಲ್ಲೇ ರಾಹುಲ್ ಗಾಂಧಿ ಇದ್ಕೊಂಡು, ಅಲ್ಲ ರಾಹುಲ್ ಗಾಂಧಿ ಅವರೇ ಆ ಸೋನಮ್ ವಾಂಗ್ಚುಕ್ ಅವರಿಗೆ ಹೆಚ್ಚು ಕಡಿಮೆ ಒಂದು 15ಕ್ಕೂ ಹೆಚ್ಚು ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ಗಳು ಸಿಕ್ಕಿದೆ. 300ಕ್ಕೂ ಹೆಚ್ಚು ಪೇಟೆಂಟ್ಗಳು ಇಟ್ಕೊಂಡಿರೋ ಅಂತ NIT ಶ್ರೀನಗರದಿಂದ ಬಿಟೆಕ್ ಮಾಡಿ ಒಬ್ಬ ದೊಡ್ಡ ವಿಜ್ಞಾನಿ, ಈ ದೇಶಕ್ಕೆ ಒಂದು ಸಂಪತ್ತು. ಆ ವ್ಯಕ್ತಿ ನೀಟ್ ಪೇಪರ್ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ಮಿಕ್ಕ ರಾಜಕಾರಣಿಗಳೆಲ್ಲ ಮಜಾ ತಗೊಂತಾ ಇದ್ದೀರಾ. ಖಂಡಿತವಾಗಿ ವಿ ಡೋಂಟ್ ನೋ. ಇವತ್ತು ನಮ್ಮನೇಲೂ ಅಷ್ಟೇ ವಿ ಆರ್ ಡಿಪೆಂಡೆಂಟ್ ಆನ್ ನಮ್ಮನೇಲೂ ಅಷ್ಟೇ ವಿ ಆರ್ ಡಿಪೆಂಡೆಂಟ್ ಆನ್ ಸೆಲ್ಫ್ ಮೇಡ್ ಪವರ್. ನಾವುಗಳು ಅಷ್ಟೇ ನೀರಿಗಾಗಿರ್ಬೋದು, ಇದಕ್ಕೆ ಇವನ್ ಪವರ್ ಸಪ್ಲೈ ಆಗಿರ್ಬೋದು, ವಿ ಟೇಕ್ ಆಲ್ಟರ್ನೇಟಿವ್ ಪವರ್ ಸಪ್ಲೈಸ್. ಈ ಒಂದು ಸಿದ್ಧಾಂತ ಏನಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ಮಾತೆತ್ತಿದ್ರೆ ಮಾತಾಡೋ ರಾಹುಲ್ ಗಾಂಧಿ ಒಂದು ವಿಸಿಟ್ ಕೊಟ್ಟಿಲ್ಲ ರೀ. ಮಾನವೀಯತೆಗೋಸ್ಕರನಾದರೂ ಒಂದು ವಿಸಿಟ್ ಕೊಟ್ಟಿಲ್ಲ. ದೇಶದ ಯಾವ ರಾಜಕಾರಣಿಗಳು ಅಷ್ಟೇನೆ ಬರೀ ಸ್ವಾರ್ಥ ರಾಜಕಾರಣಿಗಳು ತುಂಬಿದ್ದಾರೆ. ಅವನಿಲ್ಲ ಅಂದರೆ ನಾನು ಸ್ವಲ್ಪ ಕಡಿಮೆ ಲೂಟಿ ಮಾಡ್ತೀನಿ, ನನಗೆ ಓಟ್ ಹಾಕಿ ಅನ್ನೋ ರಾಜಕಾರಣಿಗಳು ಬಿಟ್ಟರೆ ಮಾನವೀಯತೆಗಾದರೂ ಬದುಕುವಂಥ ಒಬ್ಬರು ಕೂಡ ಇಲ್ಲ. ಏನೋ ವಾಟ್ ಎವರ್ ಸೆಟ್ ಅಂಡ್ ಡನ್ ಮೇಲೊಬ್ಬ ಎಲ್ಲ ನೋಡ್ತಾ ಇರ್ತಾನೆ. ನಿಮ್ಮ ಡ್ರಾಮಾಗಳು, ನಿಮ್ಮ ನಾಟಕಗಳು ಜಾಸ್ತಿ ದಿವಸ ನಡೆಯಲ್ಲ. ಓಕೆ, ಖಂಡಿತವಾಗಿ ಒಳ್ಳೆಯ ಧ್ವನಿ ಎತ್ತೋರಿಗೆ, ಧ್ವನಿ ಮಾಡೋರಿಗೆ ಖಂಡಿತ ಒಂದಲ್ಲ ಒಂದು ದಿವಸ ಈ ಸಮಾಜದಲ್ಲಿ ಒಳಿತಾಗುತ್ತೆ ಅಂತ ಹೇಳುತ್ತಾ, ಬಟ್ ಮಾನಗೇಡಿ ರಾಜಕಾರಣಿಗಳು ಬಿಡಿ. ಬಿಜೆಪಿಯವ್ರಿಗಂತೂ ಇಂಥ ಸೋನಮ್ ವಾಂಗ್ಚುಕ್ ಸತ್ತೋದ್ರೆ ಒಂದು ರೀತಿ ಒಳ್ಳೆಯದು. ಯಾಕೆ ಅಂತಂದರೆ ಒಳ್ಳೆತನ, ಒಂದು ಒಳ್ಳೆಯ ವಿಚಾರ ಇಟ್ಕೊಂಡಿರೋಂಥ ವ್ಯಕ್ತಿಗಳು ಬಿಜೆಪಿಗೆ ಬೇಕಾಗಿಲ್ಲ. ಹಾಗಂತ ಏನು ಕಾಂಗ್ರೆಸ್ಗಾದ್ರೂ ಬೇಕು ಅಂತಂದರೆ ಖಂಡಿತವಾಗಿ ಕಾಂಗ್ರೆಸ್ಸು ಅಷ್ಟೇ, ರಾಹುಲ್ ಗಾಂಧಿ ಅಂತವ್ರಿಗೆ. ಇನ್ಫ್ಯಾಕ್ಟ್ ನಾನು ಉದ್ಧವ್ ಠಾಕ್ರೆ, ಇವನ್ ತಮಿಳುನಾಡು ವಿಜಯ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಏನೋ ಒಂದು ವಿಸಿಟ್ ಕೊಡ್ಬೋದಾಗಿತ್ತು. ಅಟ್ಲೀಸ್ಟ್ ಒಂದು ಒಳ್ಳೆಯ ವಿಚಾರಕ್ಕೆ ವಿರೋಧ ಮಾಡ್ತಾ ಇದ್ದಾರೆ, ವಿಸಿಟ್ ಕೊಡ್ಬೋದಾಗಿತ್ತು. ಬಟ್ ದೇಶದಲ್ಲಿ ಬರೀ ಸ್ವಾರ್ಥ ರಾಜಕಾರಣಿಗಳು ತುಂಬಿದ್ದಾರೆ. ಈ ಸ್ವಾರ್ಥ ರಾಜಕಾರಣಿಗಳಿರೋ ಕಡೆ ಖಂಡಿತವಾಗಿ ಒಳ್ಳೆಯ ಧ್ವನಿಗಳಿಗೆ ಒಂದಲ್ಲ ಒಂದು ಸಮಯದಲ್ಲಿ ನಮಗೆ ಖಂಡಿತವಾಗಿ ಸಿಗುತ್ತೆ. ಬಟ್ ಡೆಫಿನೆಟ್ಲಿ ಅವರ್ ಸಪೋರ್ಟ್ ಯಂಗ್ಸ್ಟರ್ ಪಾರ್ಟಿಯಿಂದ ಖಂಡಿತವಾಗಿ ಈ ವಿಜ್ಞಾನಿಗೆ ದೆಹಲಿಯಲ್ಲಿ ಕೂತ್ಕೊಂಡು ನೀಟ್ ಪೇಪರ್ ವಿರುದ್ಧ ಮತ್ತು ಧರ್ಮೇಂದ್ರ ಪ್ರಧಾನ್ ವಿರುದ್ಧ, ಈ ಕೇಂದ್ರ ಬಿಜೆಪಿ ಸರ್ಕಾರದ ನಡೆ ವಿರುದ್ಧ ಕಳೆದ 15 ದಿವಸಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರುವಂಥ ಸೋನಮ್ ವಾಂಗ್ಚುಕ್ಗೆ ಖಂಡಿತವಾಗಿ ನಮ್ಮ ಪಕ್ಷದ ಕಡೆಯಿಂದ, ನಮ್ಮ ಕಡೆಯಿಂದ, ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಸಪೋರ್ಟ್ ಇದೆ. ಸಾಧ್ಯವಾದ ನಾವು ಕೂಡ ಭೇಟಿ ಮಾಡ್ತೀವಿ. ಮಾನಗೇಡಿ ರಾಜಕಾರಣಿಗಳ ನೀವು ಯಾವತ್ತು ಹಾಳಾಗಿ ಹೋಗ್ತಿರೋ, ದರಿದ್ರ ರಾಜಕಾರಣಿಗಳು ದೇಶದಲ್ಲಿ ನಾಶವಾಗ್ಬಿಡ್ಬೇಕು, ಬೂದಿ ಆಗಬೇಕು ಕೂಡ. ನೀವು ನಿಜವಾಗ್ಲೂ ನಿಮ್ಮ ಬಾಡಿಗಳು ಕೂಡ ಬೂದಿ ಆಗಬೇಕು. ಆವತ್ತೇ ದೇಶಕ್ಕೆ ಒಳ್ಳೇದಾಗೋದು. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್.